ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯಿಂದ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಕುಂಭರಾಶಿಯ ಬಗ್ಗೆ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಷ್ಟು ವರ್ಷ ಕುಂಭರಾಶಿಯವರು ತುಂಬ ಕಷ್ಟ ಸುಖಗಳನ್ನು ಅನುಭವಿಸ, ಅದರಲ್ಲೂ ಸುಖಕ್ಕಿಂತ ಹೆಚ್ಚಾಗಿ ಕಷ್ಟವನ್ನೇ ಅನುಭವಿಸ್ಬಿಟ್ಟಿದ್ದಾರೆ. ಕುಂಭರಾಶಿಯವರು ಎಲ್ಲರ ಥರ ದೂರ ಉರ್ಸ್ಕೊಂಡಿದ್ದಾರೆ, ಎಲ್ಲರ ಜೊತೆ ನಿಷ್ಠುರಾಗಿದ್ದಾರೆ, ಇರೋದನ್ನೆಲ್ಲ ಕಳ್ಕೊಂಡಿದ್ದಾರೆ, ಎಲ್ಲರ ಕಡೆಯಿಂದ ಬಯಸ್ಕೊಂಡಿದ್ದಾರೆ. ಇವರ ಜೀವನವೇ ಒಂದು ಥರ ವಿಚಿತ್ರಮಯವಾಗಿ ಕಾಣಿಸ್ಕೊಂಡ್ಬಿಟ್ಟಿತ್ತು. 2024 ತುಂಬ ನೋವುಗಳಿಂದ ಬೆಳೆದಿದ್ರು. ಆದರೆ 2025 ಕುಂಭರಾಶಿಗೆ ಒಳ್ಳೆ ಯೋಗಗಳನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಕುಂಭರಾಶಿಗೆ ನೋಡಿ, ತ್ರಿಕೋನ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಶನಿ ನೋಡಿ, ಆ ಕುಂಭರಾಶಿಗೆ ಅಧಿಪತಿಯಾದಂಥ ಶನಿ ಬರುತ್ತಿರುವುದರಿಂದ ಇವರಿಗೆ ಧನ ಲಾಭವಾಗುತ್ತೆ. ಎಲ್ಲಿ ಹೋದರೂ ಇವರಿಗೆ ಧನ ಲಾಭ, ಕೃಷಿ ಲಾಭ, ಎಜುಕೇಷನಲ್ಲೂ ಲಾಭ, ವೃತ್ತಿ ಜೀವನದಲ್ಲಿ ಲಾಭ, ಜಾಬ್ ಅಲ್ಲೂ ಲಾಭ, ಎಲ್ಲ ಕಡೆಯಿಂದಲೂ ಲಾಭವನ್ನು ಇವರು. ಆದರೆ ಇವರು ಸ್ವಲ್ಪ ಸೋಂಬೇರಿಗಳು, ಲೇಜಿತನವನ್ನು ಬಿಡಬೇಕು, ಸೋಂಬೇರಿತನಗಳನ್ನು ಬಿಡಬೇಕು. ಇವರು ಸ್ವಲ್ಪ ಚೂಟಿಯಾಗಿ, ದಟ್ ಮೀನ್ಸ್ ಅವರು ಎನರ್ಜಿಯಾಗಿ ಓಡಾಡಿಕೊಂಡು ಎಲ್ಲ ಕಡೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದರೆ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನೋಡಿ, ಎಜುಕೇಷನಲ್ಲಿ ಇವರಿಗೆ ಅಬ್ರಾಡ್ ಇರ್ಬೋದು, ಫಾರಿನ್ ಇರ್ಬೋದು, ಎಜುಕೇಷನ್ ಇಂಡಿಯಾದಲ್ಲೇ ಇರ್ಬೋದು, ಎಲ್ಲೋ ಇವ್ರಿಗೆ ಎಜುಕೇಷನ್ ಚೆನ್ನಾಗಿರುತ್ತೆ. ಫಾರಿನ್ ಟೂರ್ ಹೋಗುವಂಥ ಯೋಗ ಕೂಡ ಇವರಿಗೆ ಕಂಡು ಬರುತ್ತೆ. ಎಜುಕೇಷನ್ ತುಂಬ ಚೆನ್ನಾಗಿದೆ ಟೋಟಲ್ ಆಗಿ. ನೆಕ್ಸ್ಟು ಅವರ ಎಜುಕೇಷನ್, ಆರ್ಥಿಕ ಮತ್ತು ಧನ ಹೇಗಿದೆ, ಇವರ ಆರ್ಥಿಕ ಪರಿಸ್ಥಿತಿ, ಫೈನಾನ್ಷಿಯಲ್ ಕಂಡೀಷನ್ನು ಹೇಗಿದೆ ಅಂತ ನೋಡಿದರೆ, ಫೈನಾನ್ಷಿಯಲ್ ಕಂಡೀಷನ್ ನೋಡಿ ಇವರಿಗೆ ಏಪ್ರಿಲ್ ಮೇಯಿಂದ ಮೇ 14 ನಂತರ ಇವರಿಗೆ ಅತ್ಯುತ್ತಮವಾಗಿ, ಮೇ 14 ನಂತರ ಇವರಿಗೆ ಚೆನ್ನಾಗಿರುತ್ತೆ. ಇವರಿಗೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗ್ತಾರೆ. ಫ್ಯಾಮಿಲಿಯವ್ರ ಜೊತೆಗೆ ಒಟ್ಟಿಗೆ ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ಮಕ್ಕಳು, ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳೊಂದಿಗೆ ಅನ್ಯೂನ್ಯತೆ, ಪ್ರೀತಿ, ಹೆಣ್ಣು ಮಕ್ಕಳಿಗೆ ಧನ ಲಾಭ ಜಾಸ್ತಿ. ಇವರಿಗೆ ಹೆಣ್ಣು ಮಕ್ಕಳಿಗೆ ತುಂಬ ಯೋಗ ಫಲಗಳು ಈ ಕುಂಭರಾಶಿಯಲ್ಲಿ ತುಂಬ ಚೆನ್ನಾಗಿದೆ. ಅದಾದ ನಂತರ ಇವರಿಗೆ ಧನದಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಲಾಭವನ್ನು ಇಲ್ಲಿ ನೋಡ್ಬೋದು ನಾವು. ನೆಕ್ಸ್ಟ್ ಇವರು ಫೈನಾನ್ಷಿಯಲ್ ಆದ ಮೇಲೆ ಇವರ ವೃತ್ತಿ ಜೀವನ, ಇವರ ಕೆಲಸದಲ್ಲೂ ಒಂದು ಇಂಕ್ರಿಮೆಂಟ್ ಆಗೋದು, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಂತಹ ಯೋಗ, ಇವರು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇದ್ರು ಅದರಿಂದ ಮೇಲ್ ಬರುವಂತಹ ಯೋಗ. ಈಗ ಯಾವುದೋ ಒಂದು ಟೀಚರ್ ಕೆಲಸ, ಒಬ್ಬರು ಡಾಕ್ಟ್ರು ಪ್ರಮೋಷನ್ ಆಗಿ ಮುಂದೆ ಹೋಗ್ತಕ್ಕಂಥ, ಟೀಚರ್ ಪ್ರಮೋಷನ್ ಆಗಿ ಹೈಸ್ಕೂಲ್ ಟೀಚರ್ ಆಗೋದು, ಇಲ್ಲ HM ಆಗೋಂಥ ಪರಿಸ್ಥಿತಿ, ಇಲ್ಲಾಂದರೆ ಪ್ರಮೋಷನ್ ಜೂನಿಯರ್ ಅಸಿಸ್ಟೆಂಟ್ ಇದ್ದರೆ ಸೀನಿಯರ್ ಅಸಿಸ್ಟೆಂಟ್ ಆಗೋದು, ಸೀನಿಯರ್ ಅಸಿಸ್ಟೆಂಟ್ ಇವರಿಗೆ ಡೈರೆಕ್ಟ್ ಆಗಿ ಅವರಿಗೆ ಪ್ರಮೋಷನ್ಗಳು ಸಿಗ್ತಕ್ಕಂಥದ್ದು. ಈ ಥರ ಇವರಿಗೆ ಎಲ್ಲ ರೀತಿ ಎಲ್ಲ ದಿಕ್ಕುಗಳಿಂದಲೂ ಕೂಡ ಇವರಿಗೆ ಎಲ್ಲ ಯೋಗ ಫಲಗಳು ಚೆನ್ನಾಗಿದೆ. ಆನಂತರ ಇವರ ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಮ್ಯಾರೇಜ್ ಕೂಡ ಚೆನ್ನಾಗಿದೆ. ಇವರಿಗೆ ಕಂಕಣ ಭಾಗ್ಯ ಕೂಡ ಒದಗಿ ಬರುತ್ತೆ. ಸ್ವಲ್ಪ ಇವರು ಮೇ 14 ನಂತರ ಇವ್ರಿಗೆ ಇನ್ನೂ ಉತ್ತಮವಾಗಿರುತ್ತೆ. ಇವರ ಮದುವೆ ಜೀವನ ತುಂಬ ಚೆನ್ನಾಗಿರುತ್ತೆ. ಒಂದು ಆದರೆ ಒಳ್ಳೆ ಮಾರ್ಗದರ್ಶನದಲ್ಲಿ, ಒಳ್ಳೆ ಹಿರಿಯವರ ಮಾರ್ಗದರ್ಶನದಲ್ಲಿ, ಈ ಹಿರಿಯವರ ಅವರು ಹೇಳುವಂಥ ಕೆಲಸಗಳನ್ನು ಮಾಡಿಕೊಂಡು ಅವರ ಜ್ಞಾನಾರ್ಜನೆಯನ್ನು ತೆಗೆದುಕೊಂಡು ಇವರು ಮುಂದೆ ಹೋಗಿದ್ದಾದರೆ ಇವರಿಗೆ 100ಕ್ಕೆ 100ರಷ್ಟು ಇವರಿಗೆ ಯೋಗ ಫಲ ಚೆನ್ನಾಗಿರುತ್ತದೆ. ಹಾಗೂ ನಮ್ಮ ರೈತರಾದಂತಹ, ನಮ್ಮ ದೇಶದ ಬೆನ್ನೆಲುಬುಗಳಾದಂತಹ ನಮ್ಮ ರೈತರಿಗೆ ಎಲ್ಲ ವೃತ್ತಿಯಿಂದಲೂ, ಎಲ್ಲ ಒಂದು ತರಕಾರಿಗಳಿಂದ ಇರ್ಬೋದು, ಮೆಣಸು, ಕಬ್ಬು, ರಾಗಿ, ಭತ್ತ ಮತ್ತು ಕಬ್ಬು ಹೆಚ್ಚು ಲಾಭವನ್ನು ಕಳಿಸೋಕ್ಕಂಥ ಯೋಗ ಕೂಡ ಅವರಿಗೆ ಈ ವರ್ಷದಲ್ಲಿ ಕಂಡು ಬರುತ್ತಿದೆ. ಅದೇ ರೀತಿ ಇವರು ಅತಿ ಹೆಚ್ಚಾಗಿ ಗಣಪತಿ ಆರಾಧನೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ಈ ಮಂತ್ರವನ್ನು ಅವರು ಅತಿ ಹೆಚ್ಚಾಗಿ ಹೇಳಿಕೊಳ್ಳುವುದರಿಂದ ಅವರಿಗೂ ಕೂಡ ಅತಿ ವಿಘ್ನ ವಿನಾಯಕ, ವಿಘ್ನಗಳು ಇಲ್ಲದಂತೆ ಅವರ ಜೀವನ ಅತ್ಯುತ್ತಮವಾಗಿ ನಡೆಯುತ್ತದೆ. ಇವರು ಯಾರ ಮಾತನ್ನು ಕೇಳಬಾರದು, ಇನ್ನೊಬ್ಬರ ಮಾತಿಗೆ ಕಿವಿಗೊಡಬಾರದು. ಇವರು ಎಲ್ಲಾದರೂ ಸ್ವಲ್ಪ ಎಡುತ್ತಿದ್ದಾರೆ ಎಂದರೆ ಇನ್ನೊಬ್ಬರ ವಿಷಯಗಳನ್ನ ಜಾಸ್ತಿ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಡಿಸ್ಕಷನ್ ಮಾಡೋದು, ಇದನ್ನೆಲ್ಲ ಬಿಟ್ಟು ಇವರು ಜೀವನದಲ್ಲಿ ಒಳ್ಳೆ ಮಾರ್ಗದರ್ಶನವನ್ನು ಹಾಕೊಂಡು, ಒಳ್ಳೆ ಒಂದು ಟೈಮ್ ಟೇಬಲ್ನ ಹಾಕೊಂಡು ಇವರು ಮುಂದೆ ಬರ್ತೀನಿ ಅನ್ನೋ ಒಂದು
ಒಂದು ಜಾಗೃತೆಯಿಂದ ಇವರು ಮುನ್ನಡೆದಿದ್ರೆ 100% ಇವರು ಸೋಲಲ್ಲ, ಗೆಲ್ತಾರೆ, ಯಶಸ್ಸಾಗ್ತಾರೆ, ಜೀವನ ಸುಖವಾಗಿರುತ್ತೆ, ಖುಷಿಯಿಂದಿರ್ತಾರೆ, ಸಂತೋಷದಿಂದ ಇರ್ತಾರೆ. ಇವರಿಗೆ 9 ಲಾಭ ಇದೆ, 6 ನಷ್ಟ ಇರೋದ್ರಿಂದ ಇವರಿಗೆ ಸ್ವಲ್ಪ ಲಾಭದ ದೃಷ್ಟಿ ಜಾಸ್ತಿ ಇದೆ. ಹಾಗಾಗಿ ಎಲ್ಲರ ಜೊತೆ ಹೊಂದಾಣಿಕೊಂಡು ಮಕ್ಕಳಿಂದ ಪ್ರೀತಿ ಗಳಿಸಿ ಇವರು ಬದುಕುವುದು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ದಯಮಾಡಿ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ.